ಹದೀಸ್ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ದಾಂಪತ್ಯ ಜೀವನದ ವಿಷಯಗಳೆಲ್ಲ ನಾವು ವಿಶಾಲವಾಗಿ ಮಾತನಾಡಿದೆವು. ಇನ್ನು ನಮ್ಮಲ್ಲಿ ಹುಟ್ಟುವ ಮಕ್ಕಳು ಸೃಷ್ಟಿಕರ್ತನು ನಮಗೆ ನೀಡುವ ಅತ್ಯಂತ ದೊಡ್ಡ ಅನುಗ್ರಹವಾಗಿದೆ. ನಮ್ಮ ಮಕ್ಕಳು, ನಮಗಿರುವ ಮಕ್ಕಳ ಬಗ್ಗೆ ಅದರ ಮಹತ್ವ ತಿಳಿಯಬೇಕಾದರೆ ಮಕ್ಕಳಿಲ್ಲದವರ ಬಳಿಯಲ್ಲಿ ಹೋಗಿ ಕೇಳಿ ನೋಡಬೇಕು. ಅದು ಮನಸ್ಸಲ್ಲಿ ಉಂಟಾಗುವಂತಹ ನೋವು ಸಣ್ಣದೇನೂ ಅಲ್ಲ. ಆದರೆ ನಮಗೆ ಸೃಷ್ಟಿಕರ್ತನು ನೀಡಿರುವಂತಹ ಆ ಮಕ್ಕಳನ್ನು ಯಾವ ರೀತಿ ಸಾಕಬೇಕು, ಯಾವ ರೀತಿ ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು ಎಂಬುದನ್ನು ಕೂಡ ಅರಿತಿರುವುದು ಅತ್ಯಂತ ದೊಡ್ಡ ಕರ್ತವ್ಯವಾಗಿದೆ. ಮಕ್ಕಳು ಮಾಡ್ತೇವೆ, ಬಿಟ್ಟು ಬಿಡುತ್ತೇವೆ ಎಂಬ ರೀತಿಯಲ್ಲಾದರೆ ಆಗೋದಿಲ್ಲ. ಯಾವ ರೀತಿ ಮಕ್ಕಳನ್ನು ಪಾಲನೆ ಮಾಡಬೇಕೆಂಬುದರ ಬಗ್ಗೆ ಧಾರಾಳ ಹದೀಸುಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಕುಲ್ಲುಕುಂ ರಾಯಿನ್ ವ ಕುಲ್ಲುಕುಂ ಮಸ್ಊಲುನ್ ಅನ್ ರಇಯತಿಹಿ. ಪ್ರತಿಯೊಬ್ಬರೊಂದಿಗೂ ಕೂಡ, ಪ್ರತಿಯೊಬ್ಬ ಪೋಷಕನೊಂದಿಗೂ ಕೂಡ ಅಲ್ಲಾಹು ನಾಳೆ ಕೇಳಲಿಕ್ಕಿದ್ದಾನೆ, ನಿಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನೀವು ನಿಭಾಯಿಸಿದ್ದೀರಾ ಎಂಬುದರ ಬಗ್ಗೆ. ನಾನು ತಂದೆ ಎಂಬ ಜವಾಬ್ದಾರಿಯನ್ನು ನಿಭಾಯಿಸಲು ನನ್ನಿಂದ ಸಾಧ್ಯವಾಗಿದೆಯಾ? ಪ್ರತಿಯೊಬ್ಬ ತಂದೆಯಂದಿರು ಕೂಡ ಅರಿತುಕೊಳ್ಬೇಕಾದ ಅಥವಾ ಅವಲೋಕನ ಮಾಡಬೇಕಾದ ಒಂದು ವಿಷಯ. ನಮ್ಮ ಮಕ್ಕಳೊಂದಿಗೆ, ಅಲ್ಲಾಹು ನಮಗೆ ನೀಡಿದ ಮಕ್ಕಳೊಂದಿಗೆ ನಮಗೆ ದೊಡ್ಡ ಬಾಧ್ಯತೆ ಇದೆ. ಮಕ್ಕಳನ್ನು ಹುಟ್ಟಿಸುವುದು ಆ ರೀತಿ ಬಿಟ್ಟು ಬಿಡುವುದು ಅಲ್ಲ. ಅವರಿಗೆ ಬೇಕಾದ ಶಿಕ್ಷಣ, ಅವರಿಗೆ ಬೇಕಾದ ಲಾಲನೆ, ಪಾಲನೆ, ಪೋಷಣೆ, ಅವರ ಪ್ರತಿಯೊಂದು ಆಗು ಹೋಗುಗಳಲ್ಲಿ ನಮ್ಮ ಒಂದು ನಿಗಾ, ಇದೆಲ್ಲವೂ ಕೂಡ ತುಂಬ ಅಗತ್ಯವಾಗಿದೆ. ಇಂದಿನ ಕಾಲದಲ್ಲಂತೂ ತುಂಬ ಅನಿವಾರ್ಯ ಮಕ್ಕಳ ಮೇಲೆ ನಿಗಾ ಇಡುವುದು. ಎಲ್ಲ ಕಡೆಗಳಲ್ಲಿ ಡ್ರಗ್ಸ್ಗಳು, ಗಾಂಜಾಗಳು ಇದೆಲ್ಲವೂ ಕೂಡ ಕಾಣ್ತಾ ಇದೆ. ಒಮ್ಮೆ ಅದರಲ್ಲಿ ನಮ್ಮ ಮಕ್ಕಳು ಸಿಕ್ಕಿಬಿದ್ದರೆ ಮತ್ತೆ ಆ ಮಕ್ಕಳು ನಮ್ಮ ಮಕ್ಕಳಾಗಿ ಉಳಿಯಲ್ಲ. ಅವನಿಗೆ ಸ್ವತಃ ತಂದೆ ತಾಯಿಯ ಪರಿಚಯವಿಲ್ಲ, ಅಣ್ಣ ತಮ್ಮಂದಿರು ಯಾರಂತ ಗೊತ್ತಿಲ್ಲ. ಅವನು ಅದರ ಅಮಲಿನಲ್ಲಿ ಬೇರೇನೋ ಆಗಿ ಹೋಗುವ ಸಮಾಜಘಾತುಕನಾಗಿ ಈ ನಾಡಿಗೆ ದೊಡ್ಡ ಒಂದು ಅವಮಾನವಾಗಿ ಹೋಗುವಂತಹ ಒಂದು ಅವಸ್ಥೆಗಳು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಮಕ್ಕಳ ಬಗ್ಗೆ ನಾವು ದೊಡ್ಡ ನಿಗಾ ವಹಿಸಬೇಕು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ವಿಷಯದಲ್ಲಿ ತುಂಬ ವಿಸ್ತಾರವಾಗಿ ತಿಳಿಸಿದ್ದು ನಾವು ಕಾಣ್ತೇವೆ. ಮುಹಮ್ಮದ್ ಪೈಗಂಬರ್ರವರು ಹೇಳುವ ಇನ್ನೊಂದು ಹದೀಸ್ ತಿರ್ಮಿಜಿಯಲ್ಲಿ ಕಾಣ್ತಾ ಇದೆ, ಮಾ ನಹಲ ವಾಲಿದು ವಲದ ಮಿನ್ ನಹಲಿನ್ ಅಫ್ದಲ ಮಿನ್ ಅದಬಿನ್ ಹಸನಿನ್. ತಂದೆ ಮಕ್ಕಳಿಗೆ ಕೊಡುವಂತಹ ಅತ್ಯಂತ ಉತ್ತಮವಾದ ಕೊಡುಗೆ ಯಾವುದು? ಅವನ ಹೆಸರಲ್ಲಿ ತುಂಬ ಜಾಗ ಬರೆದಿಡುವುದಲ್ಲ, ಅವನ ಅಕೌಂಟಿನಲ್ಲಿ ಲಕ್ಷ ತುಂಬಿಸುವುದಲ್ಲ, ಅವನಿಗೆ ಒಳ್ಳೆಯ ಒಂದು ಐಫೋನನ್ನು ತೆಗೆದುಕೊಡುವುದಲ್ಲ, ಅವನಿಗೊಂದು ದೊಡ್ಡ ಕಾರು ತೆಗೆದುಕೊಡುವುದಲ್ಲ. ಬದಲಾಗಿ ಮುಹಮ್ಮದ್ ಪೈಗಂಬರ್ರವರು ಹೇಳ್ತಾರೆ, ಒಬ್ಬ ತಂದೆ ತನ್ನ ಮಗನಿಗೆ ಕೊಡುವ ಅತ್ಯಂತ ಉತ್ತಮವಾದ ಒಂದು ಕೊಡುಗೆ, ಅತ್ಯಂತ ದೊಡ್ಡ ಕೊಡುಗೆ, ಅದು ಅವನನ್ನು ಉತ್ತಮವಾದ ರೀತಿಯಲ್ಲಿ ಉತ್ತಮ ಸನ್ನಡತೆಯುಳ್ಳ ಮಕ್ಕಳನ್ನಾಗಿ ಬೆಳೆಸುವುದಾಗಿದೆ. ಅವರಿಗೆ ಒಳ್ಳೆಯ ಅದಬನ್ನು, ಉತ್ತಮ ಗುಣನಡತೆಯನ್ನು ಬೋಧನೆ ಮಾಡುವುದಾಗಿದೆ. ಆ ಮಕ್ಕಳಿಗೆ ಒಳ್ಳೆಯ ಗುಣನಡತೆಗಳನ್ನು ಮೈಗೂಡಿಸಿಕೊಳ್ಳುವ ರೀತಿಯಲ್ಲಿ ಅವರನ್ನು ನಾವು ಬೆಳೆಸಬೇಕು. ನಮ್ಮ ಮಕ್ಕಳನ್ನು ನಾವು 3 ಹಂತವಾಗಿ ನಾವು ತೆಗಿಬೋದು. 1ರಿಂದ 7 ವಯಸ್ಸು, 7ರಿಂದ 14 ವಯಸ್ಸು, ನಂತರದ ವಯಸ್ಸು. ಅಲ್ಲಿ ನಮ್ಗೆ ಕಾಣ್ತಾ ಇದೆ 1ರಿಂದ 7 ವಯಸ್ಸಿನ ತನಕ ಮಕ್ಕಳಿಗೆ ಪ್ರೀತಿ ಮಾತ್ರ ಕೊಡಬೇಕು, ಒಳ್ಳೆ ಪ್ರೀತಿ. ಮಕ್ಕಳೊಂದಿಗೆ ಆಟವಾಡಬೇಕು, ಮಕ್ಕಳೊಂದಿಗೆ ನಾವು ಕೂಡ ಆಟವಾಡಬೇಕು. ಮಕ್ಕಳು ತಪ್ಪು ಮಾಡ್ತಾರೆ, ಮಕ್ಕಳಲ್ವಾ, ಅವರು ಆಟವಾಡುವಾಗ ಬೈಯೋದು, ಕೆಟ್ಟ ಪದಗಳನ್ನು ಯೂಸ್ ಮಾಡುವುದು, ಶಾಪ ತುಂಬಿದ ಪದಗಳನ್ನು ಹೇಳುವುದು, ಅವರ ತಲೆ ತೆಗೆದು ಗೋಡೆಗೆ ಬಡಿಯುವುದು, ಅತ್ಯಂತ ಕ್ರೂರವಾಗಿ ಮರ್ದಿಸುವುದು, ಹೊಡೆಯುವುದು, ಬಡಿಯುವುದು, ಅವರಿಗೆ ನೋವು ಮಾಡುವುದು, ಅದು ಮಹಾ ಅಪರಾಧವಾಗಿದೆ.
ಅದು ಕಾನೂನಿನಲ್ಲಿ ಮಾತ್ರವಲ್ಲ ಅಪರಾಧ, ಧರ್ಮದಲ್ಲೂ ಕೂಡ ಅಪರಾಧ. ಎಲ್ಲಿಯೂ ಕೂಡ ಮಕ್ಕಳನ್ನು ಹೊಡಿಬೇಕೆಂದು ಎಲ್ಲಿಯೂ ಕೂಡ ಹೇಳಿದ್ದು ಕಾಣುತ್ತಿಲ್ಲ. ಎಲ್ಲಿಯೂ ಕೂಡ ದೊಡ್ಡ ಮನುಷ್ಯರು ಅದನ್ನು ಹೇಳುವುದಿಲ್ಲ. ಯಾವ ಧರ್ಮದಲ್ಲೂ ಕೂಡ ಅದನ್ನು ಕಳಿಸುವುದಿಲ್ಲ, ಯಾವ ಸಿದ್ಧಾಂತದಲ್ಲೂ ಕಳಿಸುವುದಿಲ್ಲ. 7 ವಯಸ್ಸಿನವರೆಗೆ ಮಕ್ಕಳೊಂದಿಗೆ ತಂದೆ ತಾಯಿ ಕೂಡ ಮಕ್ಕಳಾಗಬೇಕು. ಮಕ್ಕಳ ಜೊತೆ ನಾವು ಮಕ್ಕಳಾಗಬೇಕು. ಅಂದರೆ ಮಕ್ಕಳೊಂದಿಗೆ ನಾವು ಆಟವಾಡಬೇಕು. ನಂತರದ 7 ವರ್ಷಗಳು, 7ರಿಂದ 14 ವರ್ಷಗಳ ಆ ಸಮಯ, ಅದು ಮಕ್ಕಳಿಗೆ ಗುಣನಡತೆಗಳನ್ನು ಹೇಳಿಕೊಡಲಿಕ್ಕಿರುವ ಸಮಯವಾಗಿದೆ. ತಪ್ಪಾದದ್ದನ್ನು ತಪ್ಪೆಂದು, ಒಳ್ಳೆಯದನ್ನು ಒಳಿತುಗಳೆಂದು ಮಕ್ಕಳಿಗೆ ಪರಸ್ಪರ ಹೇಳಿಕೊಡುವಂಥ, ಕಲಿಸಿಕೊಡುವಂಥ ಸಮಯವಾಗಿದೆ 7ರಿಂದ 14 ವರ್ಷ. ನಂತರ ಮಕ್ಕಳು ಪ್ರಬುದ್ಧರಾಗ್ತಾ ಬರ್ತಾರೆ. 14ರ ನಂತರವಿರುವ ವರ್ಷಗಳು ಅವರಿಗೆ ಒಳ್ಳೆ ಪ್ರೀತಿ ಕೊಟ್ಟರೆ ಸಾಕು. ಆ ರೀತಿ 3 ಪಾರ್ಟ್ಗಳಾಗಿ ನಮಗೆ ಕಾಣ್ತಾ ಇದೆ. ಪ್ರತಿಯೊಬ್ಬ ತಂದೆ ಕೂಡ ಪ್ರಾರ್ಥನೆ ಮಾಡಬೇಕು ಮಕ್ಕಳಿಗೆ ಬೇಕಾಗಿ ಎಂದು ಕೂಡ ಕುರ್ಆನ್ ಹೇಳ್ತದೆ. ರಬ್ಬನ ಹಬಲನ ಮಿನ್ನ ಜುವಾಜಿನ ವ ದುರ್ರಿಯಾತಿನ ಕುರ್ರತ ಅಯುನಿಂ ವಜಅಲ್ನಾ ಲಿಲ್ ಮುತ್ತಕೀನ ಇಮಾಮ. ಪ್ರತಿಯೊಬ್ಬನು ಕೂಡ ಪ್ರಾರ್ಥನೆಗಳನ್ನು ಮಾಡ್ತಾ ಇರಬೇಕು. ಅಲ್ಲಾಹನೇ, ನನ್ನ ಸಂಗಾತಿ ಮತ್ತು ನಮ್ಮ ಸಂತಾನಗಳಲ್ಲಿ, ನನ್ನ ಪತ್ನಿ ಮತ್ತು ನನ್ನ ಸಂತಾನಗಳಲ್ಲಿ ನೀನೇನು ಮಾಡಬೇಕು, ಅವರನ್ನು ನನ್ನ ಕಣ್ಣಿಗೆ ತಂಪೆರಗುವಂತೆ ಮಾಡಿಕೊಡಬೇಕು. ಅವರ ಕೆಲಸಗಳಿಂದ ನನಗೆ ಮನಸ್ಸಿಗೆ ನೆಮ್ಮದಿಯಾಗಬೇಕು. ಮಾತ್ರವಲ್ಲ, ವಜಅಲ್ನಾ ಲಿಲ್ ಮುತ್ತಕೀನ ಇಮಾಮ, ಸಜ್ಜನರಿಗೆ ನಾಯಕರನ್ನಾಗಿ ಮಾಡಬೇಕು, ಸಜ್ಜನರುಗಳ ಲೀಡರ್ಗಳನ್ನಾಗಿ ಮಾಡಬೇಕು ಎಂಬ ಪ್ರಾರ್ಥನೆ ಮಾಡಬೇಕಾಗಿ ಪವಿತ್ರ ಕುರ್ಆನ್ ಸೂರತುಲ್ ಫುರ್ಖಾನ್ನ 74ನೇ ಸೂಕ್ತದ ಮೂಲಕ ಹೇಳಿಕೊಡ್ತಾ ಇದೆ. ನಮ್ಮ ಮಕ್ಕಳಿಗೆ ಬೇಕಾಗಿ, ಪತ್ನಿಗೆ ಬೇಕಾಗಿ ನಾವು ಪ್ರಾರ್ಥನೆಗಳನ್ನು ಮಾಡಬೇಕು ಸೃಷ್ಟಿಕರ್ತನಲ್ಲಿ. ಅವರಿಗೆ ಒಳ್ಳೆಯ ಗುಣನಡತೆಗಳನ್ನು ಹೇಳಿಕೊಡುವುದರ ಜೊತೆಗೆ, ಅವರಿಗೆ ಒಳ್ಳೆಯ ಪ್ರೀತಿಯನ್ನು ಕೊಡುವುದರ ಜೊತೆಗೆ, ಮಕ್ಕಳೊಂದಿಗೆ ಮಕ್ಕಳಾಗಿ ಆಟವಾಡುವುದರ ಜೊತೆಗೆ, ಅವರ ಒಳಿತಿಗೆ ಬೇಕಾಗಿ, ಅವರ ಸನ್ನಡತೆಗಳಿಗೆ ಬೇಕಾಗಿ ಪ್ರಾರ್ಥನೆಗಳನ್ನು ಕೂಡ ಮಾಡಬೇಕು ಎಂದು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಡ್ತಾ ಇದ್ದಾರೆ. ಅವರ ಜೀವನದಲ್ಲಿ ಕಾಣ್ತಾ ಇದೆ ಮಕ್ಕಳೊಂದಿಗೆ ಎಷ್ಟೊಂದು ಪ್ರೀತಿಯಿಂದ, ಅನ್ಯೋನ್ಯತೆಯಿಂದಿದ್ದರು, ಎಷ್ಟೊಂದು ಆಟವಾಡ್ತಾ ಇದ್ದರು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನಿಗೆ ಬೇಕಾಗಿ ಸುಜೂದು ಮಾಡ್ತಾ ಇದ್ದಾರೆ, ನಮಾಜ್ ಮಾಡ್ತಾ ಇದ್ದಾರೆ. ಮೊಮ್ಮಕ್ಕಳು ಬಂದು ಮುಹಮ್ಮದ್ ಪೈಗಂಬರ್ವರ ಮೇಲೆ ಕುಳಿತುಕೊಳ್ತಾರೆ. ನಾನು ನಮಾಜ್ನಲ್ಲಿದ್ದೇನೆ, ನೀವು ಮೇಲೆ ಬಂದು ಕುಳಿತುಕೊಂಡು ತೊಂದರೆ ಕೊಡಬೇಡಿ ಎಂದು ಹೇಳಿಲ್ಲ. ಬದಲಾಗಿ ಅಲ್ಲಾಹನಿಗೆ ಬೇಕಾಗಿ ಸುಜೂದು ಮಾಡಿದ್ದನ್ನು ದೀರ್ಘಗೊಳಿಸುತ್ತಾರೆ ಮೊಮ್ಮಕ್ಕಳಿಗೆ ಬೇಕಾಗಿ. ನಾನು ಪ್ರಾರ್ಥನೆಯಲ್ಲಿದ್ದೇನೆ, ನಾನು ನಮಾಜಿನಲ್ಲಿದ್ದೇನೆ, ಆ ರೀತಿ ಬಂದು ಕೂರಬಾರದು ಎಂದು ಹೇಳದೆ ಅವರು ತನ್ನ ಸುಜೂದನ್ನು, ಸಜ್ಜಿದಾವನ್ನು ದೀರ್ಘಗೊಳಿಸ್ತಾರೆ ಮಕ್ಕಳಿಗೆ ಬೇಕಾಗಿ ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಮಕ್ಕಳು ಒಳಿತು ಮಾಡುವಾಗ ಮಕ್ಕಳನ್ನು ಹುರಿದುಂಬಿಸ್ತಾ ಇದ್ದದ್ದು ಚರಿತ್ರೆಯಲ್ಲಿ ಕಾಣ್ತದೆ. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿನ ತನ್ನ ಮೊಮ್ಮಗ ಹುಸೈನ್ ರದಿಯಲ್ಲಾಹು ಅನ್ಹುರವರನ್ನು ಅವರ ಭುಜದಲ್ಲಿ ಕೂರಿಸಿಕೊಂಡು ಬರ್ತಾರೆ. ಭುಜದಲ್ಲಿ ಕೂರಿಸಿಕೊಂಡು ಉಮರ್ ರದಿಯಲ್ಲಾಹು ಅನ್ಹು ಬಂದಾಗ ಕೇಳಿದರು, ಉಮರ್ ರದಿಯಲ್ಲಾಹು ಅನ್ಹುರವರು ಕೇಳಿದರು, ಓ ಹುಜೂರ್, ಏ ಹುಸೈನ್, ಆ ಮೊಮ್ಮಗನೊಂದಿಗೆ ಕೇಳ್ತಾರೆ, ಒಳ್ಳೆಯ ವಾಹನದಲ್ಲಿ ಬರ್ತಾ ಇದೆಯಲ್ಲ ನೀನು ಅಂತ ಕೇಳುವಾಗ ಮುಹಮ್ಮದ್ ಪೈಗಂಬರ್ರವರು ಹೇಳ್ತಾರೆ, ವಾಹನ ಮಾತ್ರ ಅಲ್ಲ ಒಳ್ಳೆಯದು, ಡ್ರೈವರ್ ಕೂಡ ಒಳ್ಳೆ ಡ್ರೈವರೇ. ತನ್ನ ಮೊಮ್ಮಗನ ಬಗ್ಗೆ ಮೆಚ್ಚುಗೆಯ ಮಾತುಗಳು. ನಮ್ಮ ಮಕ್ಕಳ ಬಗ್ಗೆ ನಾವು ಮೆಚ್ಚುಗೆಯ ಮಾತುಗಳನ್ನು ಆಡಬೇಕು. ಮಕ್ಕಳು ಶಾಲೆಯಲ್ಲಿ ಒಂದು ಗುಡ್ ತಗೊಂಡು ಬಂದರೆ, ವೆರಿ ಗುಡ್, ವೆರಿ ಗುಡ್ಗಳನ್ನು ಹಾಕಿಕೊಂಡು ಬಂದರೆ, ಸ್ಟಾರ್ ಹಾಕಿಕೊಂಡು ಬಂದು ಮಕ್ಕಳು ನಮ್ಮ ಹತ್ರ ಹೇಳ್ತಾರೆ, ನನಗೆ ಸ್ಟಾರ್ ಸಿಕ್ಕಿದೆ, ನನಗೆ ಗುಡ್ ಬರೆದಿದ್ದಾರೆ ಟೀಚರ್, ವೆರಿ ಗುಡ್ಡನ್ನು ಬರೆದಿದ್ದಾರೆ. ನಿಮಗೆ ಅದು ದೊಡ್ಡ ವಿಷಯ ಆಗಲಿಕ್ಕಿಲ್ಲ, ಮಕ್ಕಳಿಗೆ ದೊಡ್ಡ ವಿಷಯ, ಮಕ್ಕಳಿಗೆ ದೊಡ್ಡ ಸಂಗತಿ. ಮಕ್ಕಳು ಸರ್ಟಿಫಿಕೇಟ್ ತೆಗೆದಾಗ, ಫಸ್ಟ್ ಬಂದಾಗ, ಒಂದು ಹಾಡು ಹೇಳಿದಾಗ, ಒಂದು ಭಾಷಣ ಮಾಡಿದಾಗ, ಏನಾದೊಂದು ಅಚೀವ್ ಮಾಡಿದಾಗ, ಒಳ್ಳೆ ಮಾರ್ಕ್ಸ್ ತೆಗೆದಾಗ, ಅದು ಮಕ್ಕಳಿಗೆ ದೊಡ್ಡ ವಿಷಯ, ನಿನಗೆ ದೊಡ್ಡ ವಿಷಯ ಆಗಿರಲಿಕ್ಕಿಲ್ಲ. ನಿನ್ನ ಈ ಬದುಕಿನ ಜಂಜಾಟದ ಮಧ್ಯೆ, ನಿನ್ನ ಬ್ಯುಸಿಯ ಮಧ್ಯೆ ನಿನಗೆ ದೊಡ್ಡ ವಿಷಯವಲ್ಲ. ಆ ಸಮಯದಲ್ಲಿ ಮಕ್ಕಳನ್ನು ನಿರಾಶೆಗೊಳಿಸುವುದಕ್ಕೆ ಬದಲಾಗಿ, ನಾನೆಷ್ಟು ತೆಗೆದಿದ್ದೇನೆ ಮಾರ್ಕ್ಸ್ ಎಂದು ಹೇಳುವುದಕ್ಕೆ ಬದಲಾಗಿ, ಅಯ್ಯೋ ನನ್ನ ಮಗ ಫಸ್ಟ್ ಅಲ್ವಾ, ಯಾವತ್ತೂ ಕೂಡ ಹಾಗೇನೆ
ನನ್ನ ಮಗ ಎಲ್ಲದರಲ್ಲೂ ಕೂಡ ಎಲ್ಲ ಸಮಯದಲ್ಲೂ ಕೂಡ ಫಸ್ಟೇ ತೆಗಿತಾನೆ, ಅವನು ಯಾವತ್ತೂ ಕೂಡ ಎಲ್ಲದರಲ್ಲಿ ಮುಂದು, ನನಗೆ ಗೊತ್ತಿದೆ ನನ್ನ ಮಗನ ಬಗ್ಗೆ ಎಂದು ಹೇಳಿ ಹುರಿದುಂಬಿಸಿ ಶಹಬ್ಬಾಸ್ ಹೇಳಿ ಬೇಕಿದ್ರೆ ಏನಾದರೂ ಒಂದು ತೆಗೆದುಕೊಟ್ಟು ಅವರನ್ನು ಹುರಿದುಂಬಿಸಿದರೆ ಮಕ್ಕಳು ಯಾವತ್ತೂ ರ್ಯಾಂಕ್ ತೆಗೆಯುತ್ತಾ, ಯಾವತ್ತೂ ಒಳಿತುಗಳನ್ನು ಮಾಡುತ್ತಾ, ಯಾವತ್ತೂ ಸಾಧನೆಗಳ ಮೇಲೆ ಸಾಧನೆಗಳನ್ನು ಮಾಡುತ್ತಾ, ಯಾವತ್ತೂ ಕೂಡ ಪ್ರಶಂಸೆ ಗಿಟ್ಟಿಸಿಕೊಳ್ಳುವ ರೀತಿಯಲ್ಲಿ ಬೆಳೆಯುತ್ತಾ ಆ ಮಕ್ಕಳು ನಮ್ಮ ಮುಂದೆ ಬರ್ತಾರೆ. ಅದು ಬಿಟ್ಟು ಅವರು ಯಾವುದಾದರೂ ಒಳ್ಳೆಯದು ಮಾಡಿ ಅದನ್ನು ನಮ್ಮ ಬಂದು ಹೇಳುವಾಗ ನಾನೆಷ್ಟು ಫಸ್ಟ್ ತೆಗೆದಿದ್ದೇನೆ, ನಾನು ಕೂಡ ಶಾಲೆಯಲ್ಲಿ ಹೀಗಿದ್ದೆ, ನನ್ನ ಬಗ್ಗೆ ನಾನು ನನ್ನ ಮಕ್ಕಳೊಂದಿಗೆ ಜಂಬಗೊಚ್ಚುವುದಲ್ಲ, ಬದಲಾಗಿ ಅವರು ಮಾಡಿದ ಸಾಧನೆಗಳ ಮುಂದೆ ನಾವು ಅವರನ್ನು ಪ್ರಶಂಸಿಸಿ ಹುರಿದುಂಬಿಸಿ ಸನ್ಮಾನ ಮಾಡಿ ಅವರನ್ನು 4 ಜನರ ಮುಂದೆ ಹೇಳಿ ಇನ್ನಷ್ಟು ಸಾಧನೆ ಮಾಡುವಲ್ಲಿ ಪ್ರೇರೇಪಿಸುವಂತಹ ಒಳ್ಳೆಯ ಸ್ವಭಾವ ತಂದೆ ತಾಯಿಗಳಿಗೆ ಬೇಕು. ನಾವು ಬ್ಯುಸಿಯಲ್ಲಿದ್ದೇವೆ, ನಮ್ಗೆ ಗೊತ್ತು, ತಾಯಿ ಬ್ಯುಸಿಯಲ್ಲಿದ್ದಾರೆ ಗೊತ್ತು, ಆದರೆ ಮಕ್ಕಳ ಮಾತು ಕೇಳಲಿಕ್ಕೆ ನಾವು ರೆಡಿ ಇರಬೇಕು. ಶಾಲೆಯಿಂದ ಮಕ್ಕಳು ಬಂದ ಕೂಡಲೇ ಒಂದು 10-15 ನಿಮಿಷಗಳ ಕಾಲ ಮಕ್ಕಳು ಶಾಲೆಯಲ್ಲಾದ ಅನುಭವಗಳನ್ನು ಹೇಳುವಾಗ ಅದನ್ನು ಕಿವಿ ತೆರೆದುಕೊಂಡು ಕೇಳಲು, ಅದನ್ನು ಕಣ್ಣು ದೊಡ್ಡದು ಮಾಡಿಕೊಂಡು ಪ್ರಶಂಸಿಸಲು, ಒಳ್ಳೆಯ ನಗುಮುಖದೊಂದಿಗೆ ಅದನ್ನು ಸ್ವಾಗತ ಮಾಡಲು ಸ್ವೀಕರಿಸಲು ತಾಯಿಗೆ ಗೊತ್ತಿರಬೇಕು, ಅಷ್ಟು ಪ್ರಬುದ್ಧಲಾಗಿರಬೇಕು. ಕಾರಣ ಮಕ್ಕಳು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಶಾಲೆಯಲ್ಲಾಗಿದ್ದ ಪ್ರತಿಯೊಂದನ್ನು ತನ್ನ ಅತ್ಯಂತ ಪ್ರೀತಿಯ ತಾಯಿಯ ಬಳಿಯಲ್ಲಿ, ತನ್ನ ಅತ್ಯಂತ ಪ್ರೀತಿಯ ತಂದೆಯ ಬಳಿಯಲ್ಲಿ ಹೇಳಲಿಕ್ಕೆ ಬೇಕಾಗಿ ಅವರು ಹಾತೊರೆಯುತ್ತಿರುತ್ತಾರೆ, ಅವರು ಕಾಯುತ್ತಿರುತ್ತಾರೆ. ಶಾಲೆ ಬಿಟ್ಟ ಕೂಡಲೇ ಬೆಲ್ಲು ಹೊಡೆದ ಕೂಡಲೇ ಓಡಿ ಬಂದು ಚೀಲ ಇಟ್ಟು ನೇರ ತಾಯಿಯ ಮುಂದೆ ಬಂದು ಅಥವಾ ತಂದೆಯ ಮುಂದೆ ಬಂದು ಶಾಲೆಯಲ್ಲಾದ ಅನುಭವಗಳನ್ನು ಅವರು ಹಂಚಿಕೊಳ್ಳುವಾಗ, ಅವರ ಆ ನುಡಿಗಳ ಮೂಲಕ ಅವರು ನಮ್ಮೊಂದಿಗೆ ಹೇಳುವಾಗ ಕಿವಿಗೊಟ್ಟು ಕೇಳಲು, ಪ್ರಶಂಸಿಸಲು, ಪ್ರೀತಿಯಿಂದ ಮಾತನಾಡಲು ತಂದೆ ತಾಯಿಗೆ ಸಾಧ್ಯವಿಲ್ಲದಾದರೆ ಅವರು ಆ ಪ್ರೀತಿಯ ಮಾತುಗಳನ್ನು ನಮ್ಮ ಬಳಿಯಲ್ಲಿ ಹೇಳುವ ಬದಲು ಇನ್ಯಾರೊಂದಿಗೆ ಹೇಳಿಕೊಂಡು ಇನ್ಯಾರನ್ನೋ ಪ್ರೀತಿಸಲು ಶುರು ಮಾಡ್ತಾರೆ. ಅವರಿಗೆ ಎಲ್ಲಿ ಶಹಬ್ಬಾಸಿಗಿರಿ ಸಿಗುತ್ತದೋ, ಅವರಿಗೆ ಎಲ್ಲಿ ಪ್ರಶಂಸೆಗಳು ಸಿಗುತ್ತದೋ ಅಲ್ಲಿಗೆ ಅವರು ಹೋಗುತ್ತಾರೆ. ಖಂಡಿತ ಆ ಪ್ರಶಂಸೆ ತಾಯಿಯಿಂದ ಸಿಗಬೇಕು, ಆ ಪ್ರಶಂಸೆಯ ತಂದೆಯಿಂದ ಸಿಗಬೇಕು, ಆ ಪ್ರಶಂಸೆಯ ಮಾತುಗಳು ತಂದೆ ತಾಯಿಯಿಂದ ಸಿಗಬೇಕು. ಅದು ಮಕ್ಕಳು ಜಾಸ್ತಿ ಅದನ್ನು ಎಕ್ಸೆಪ್ಟ್ ಮಾಡ್ತಾ ಇರ್ತಾರೆ, ಅದನ್ನು ಅವರು ನಿರೀಕ್ಷಿಸುತ್ತಾ ಇರ್ತಾರೆ. ಅದು ತಂದೆ ತಾಯಿಯಿಂದ ಸಿಗದೇ ಇದ್ದರೆ ಆ ಮಕ್ಕಳು ಸಿಗುವಲ್ಲಿಗೆ ಹೋಗ್ತಾರೆ, ಯಾವ ಸಂಶಯ ಕೂಡ ಇಲ್ಲ. ಆದ್ದರಿಂದ ಮಕ್ಕಳು ಶಾಲೆಯಲ್ಲಾದ ಒಳಿತುಗಳನ್ನು ಹೇಳುವಾಗ, ಒಳ್ಳೆ ಕಾರ್ಯಗಳನ್ನು ಹೇಳುವಾಗ ಅವರಿಗೆ ನಾವು ಹೆಚ್ಚು ಪ್ರೀತಿಯನ್ನು ಅಲ್ಲಿ ಕೊಡಬೇಕು. ನಮಗೆ ತುಂಬ ಮಕ್ಕಳಿರ್ತಾರೆ, ಕೆಲವರಿಗೆ ಇರ್ತದೆ ಮನಸ್ಸಲ್ಲಿ ದೊಡ್ಡ ಮಗುವಿನಿಂದ ಜಾಸ್ತಿ ಪ್ರೀತಿ, ಸಣ್ಣ ಮಗುವಿನೊಂದಿಗೆ ಜಾಸ್ತಿ ಪ್ರೀತಿ, ಹೆಣ್ಣಿನೊಂದಿಗೆ ಜಾಸ್ತಿ ಪ್ರೀತಿ, ಗಂಡಿನೊಂದಿಗೆ ಜಾಸ್ತಿ ಪ್ರೀತಿ. ಸ್ವಾಭಾವಿಕವಾಗಿ ಕೆಲವು ತಂದೆ ತಾಯಿಗಳಿಗೆ ಮನಸ್ಸಿರುತ್ತದೆ, ಆದರೆ ಅದನ್ನು ಮಕ್ಕಳಲ್ಲಿ ತೋರಿಸಬಾರದು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರು ಹೇಳುವ ಹದೀಸ್ ಸಹೀಹುಲ್ ಬುಖಾರಿಯಲ್ಲಿ ಕಾಣ್ತಾ ಇದೆ, ಇತ್ತಕುಲ್ಲಾಹ ವಅದಿಲು ಬೈನ ಔಲಾದಿಕುಂ. ನೀವು ಅಲ್ಲಾಹನನ್ನು ಭಯಪಡಿರಿ, ಯಾತಕ್ಕೆ ನಿಮ್ಮ ಮಕ್ಕಳೆಡೆಯಲ್ಲಿ ನೀವು ನ್ಯಾಯವಂತರು, ನೀತಿವಂತರಾಗಿರಿ. ನ್ಯಾಯವನ್ನು ಪಾಲಿಸಿ, ಮಕ್ಕಳ ನಡುವೆ ನೀವು ನೀತಿವಂತರು, ನ್ಯಾಯವನ್ನು ಪಾಲಿಸುವವರಾಗಿ. ದೊಡ್ಡವನಿಗೆ ಜಾಸ್ತಿ, ಸಣ್ಣವನಿಗೆ ಕಡಿಮೆ, ಸಣ್ಣವನಿಗೆ ಜಾಸ್ತಿ, ದೊಡ್ಡವನಿಗೆ ಕಡಿಮೆ, ಗಂಡಿಗೆ ಜಾಸ್ತಿ, ಹೆಣ್ಣಿಗೆ ಕಡಿಮೆ, ಈ ರೀತಿ ಮಕ್ಕಳೆಡೆಯಲ್ಲಿ ತಾರತಮ್ಯವನ್ನು ಮಾಡುವುದು ಇಸ್ಲಾಂ ಯಾವತ್ತೂ ಕೂಡ ಪ್ರೋತ್ಸಾಹ ಕೊಡುವುದಿಲ್ಲ. ಅದು ಪರಸ್ಪರ ದ್ವೇಷ, ವೈಷಮ್ಯ, ಅಸೂಯೆ ಮಕ್ಕಳೆಡೆಯಲ್ಲಿ ಬೆಳೆಯಲು ಸಾಧ್ಯವಾಗ್ತದೆ, ಕಾರಣವಾಗ್ತದೆ. ಯಾವತ್ತೂ ಕೂಡ ಕಾಲ ಆ ಮಕ್ಕಳದನ್ನು ಮರೆಯಲ್ಲ. ಅವರು ಯಾವತ್ತೂ ಕೂಡ ಹೇಳ್ತಾರೆ, ನನ್ನ ತಂದೆಗೆ ನನ್ನ ಹತ್ರ ಯಾವತ್ತೂ ಕೂಡ ಕೋಪ, ನನಗೇ ಹೊಡೆಯುವುದು, ನನಗೇ ಬಡಿಯುವುದು, ಅವನೆಷ್ಟು ಮಾಡಿದರೂ ಕೂಡ ಅವನಿಗೇನು ಹೇಳಲ್ಲ, ನನ್ನೊಂದಿಗೆ ಹೇಳುವುದು ಎಂದು ಆ ಮಕ್ಕಳು ಕಾಲ ಮಾರಣದ ತನಕದ ಹೇಳ್ತಾ ಇರ್ತಾರೆ. ಮಕ್ಕಳಲ್ಲಿ ಅಸೂಯೆಗಳು ಉದ್ಭವವಾಗಲಿಕ್ಕೆ, ಅಹಂಕಾರ ಬರಲಿಕ್ಕೆ, ದ್ವೇಷ ಬರಲಿಕ್ಕೆ, ಇನ್ನೊಬ್ಬನೊಂದಿಗೆ ಕೋಪ ಬರಲಿಕ್ಕೆ ಅದು ಕಾರಣವಾಗ್ತದೆ. ಅದು ಇತಿಹಾಸದ ಪುಟಗಳಲ್ಲಿ ನಾವು ಧಾರಾಳವಾಗಿ ಕಂಡಿದ್ದೇವೆ. ಕುರ್ಆನ್ ಕೂಡ ಅದನ್ನು ಸ್ಪಷ್ಟವಾಗಿ ಯಾಕೂಬ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಮತ್ತು ಅವರ ಸುಪುತ್ರರು ಯೂಸುಫ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ, ಅವರ ಇನ್ನಿತರ ಮಕ್ಕಳು, ಆ ಮಕ್ಕಳೆಡೆಯಲ್ಲಿ ಕೆಲವು ಚಿಕ್ಕ ಒಂದು ತಾರತಮ್ಯ ಕಂಡ ಸಮಯದಲ್ಲಿ ಉಂಟಾದ ಹಾಗೆತನ, ಅಲ್ಲಿ ಉಂಟಾದ ಅಸೂಯೆ, ಅದರ ನಂತರ ಉಂಟಾದ ಪ್ರಸಂಗಗಳ ಬಗ್ಗೆ ಕುರ್ಆನ್ ಅತ್ಯಂತ ಸ್ಪಷ್ಟವಾಗಿ ವಿಶಾಲವಾಗಿ ಕುರ್ಆನ್ ಸೂರತು ಯೂಸುಫ್ನಲ್ಲಿ ಹೇಳ್ತದೆ. ಅಹ್ಸನುಲ್ ಕಸಸ್,
ಅತ್ಯಂತ ಉತ್ತಮ ಚರಿತ್ರೆ ಎಂದು ಹೇಳಿಕೊಂಡು ಇಡೀ ಜಗತ್ತಿಗೆ ಮಾದರಿಯಾಗುವ ಆ ಚರಿತ್ರೆಯನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಒಂದು ತಂದೆ ಸ್ವಲ್ಪ ಒಂದು ತಾರತಮ್ಯ ಬರುವ ರೀತಿಯ ಅಲ್ಲಿ ಒಂದು ಕಂಡಾಗ ಮಕ್ಕಳಲ್ಲಿ ಉಂಟಾದ ಅಸೂಯೆ, ದ್ವೇಷ, ಅದರಲ್ಲಿ ಉಂಟಾದಂಥ ಹಲವಾರು ಘಟನೆಗಳ ಬಗ್ಗೆ ಕುರ್ಆನ್ ವಿಶಾಲವಾಗಿ ಹೇಳ್ತದೆ. ನಾನು ಅದರ ಬಗ್ಗೆ, ಆ ಚರಿತ್ರೆಯ ಬಗ್ಗೆ ಹೋಗುವುದಿಲ್ಲ. ನಾನು ಹೇಳುತ್ತಿರುವುದು ಯಾವತ್ತೂ ಕೂಡ ಮಕ್ಕಳಡೆಯಲ್ಲಿ ತಾರತಮ್ಯ ಮಾಡಬಾರ್ದು. ಒಂದು ವೇಳೆ ನನ್ನ ಮನಸ್ಸಿನಲ್ಲಿ ಅವನೊಂದಿಗೆ ಸ್ವಲ್ಪ ಜಾಸ್ತಿ ಪ್ರೀತಿ, ಇವನೊಂದಿಗೆ ಜಾಸ್ತಿ ಕೆಲವೊಮ್ಮೆ ಬಂದು ಬಿಟ್ಟರೂ ಕೂಡ ಅದನ್ನು ತೋರಿಸಬಾರ್ದು. ಒಂದು ಮಗುವನ್ನು ಚುಂಬಿಸಿದರೆ ಇನ್ನೊಬ್ಬರನ್ನು ಚುಂಬಿಸಬೇಕು. ಒಬ್ಬನಿಗೆ ಚಾಕ್ಲೇಟ್ ತಂದರೆ ಇಬ್ಬರಿಗೂ ಕೊಡಬೇಕು. ಒಬ್ಬರಿಗೆ ಏನಾದರೂ ಟಾಯ್ಸ್ಗಳು ತಂದರೆ ಇಬ್ಬರಿಗೂ ಕೊಡಬೇಕು, ಇಬ್ಬರಿಗೂ ತರಬೇಕು. ದೊಡ್ಡ ಮಕ್ಕಳಾಗಿರ್ಬೋದು, 5-6 ವಯಸ್ಸು ಜಾಸ್ತಿ ಇರಬಹುದು, ಆ ಮಕ್ಕಳಿಗೂ ಕೂಡ ತಂದೆಯಿಂದ ಏನಾದರೂ ಪಡಿಬೇಕಂದಿರ್ತದೆ. ಇವರಿಗೆ ಬೇಕಾದ ಇವರ ಆ ಲೆವೆಲಿಗೆ ಬೇಕಾದ ಇವರಿಗೂ, ಅವರ ಲೆವೆಲಿಗೆ ಬೇಕಾದ ಅವರಿಗೂ ಕೊಟ್ಟು ನಾವು ಮಕ್ಕಳಲ್ಲಿ ತಾರತಮ್ಯ ಬರದ ರೀತಿಯಲ್ಲಿ ತುಂಬ ನಿಗಾ ವಹಿಸಬೇಕು. ನಮ್ಮ ಮಕ್ಕಳು ಮನೆಗೆ ಹೋದಾಗ ಒಂದು ಮಗು ಓಡಿ ಬರ್ತದೆ, ನಮ್ಮನ್ನು ಚುಂಬಿಸುತ್ತದೆ. ಆಗ ಇನ್ನೊಂದು ಮಗು ನೋಡ್ತಾ ಇರ್ತದೆ. ಆ ಮಗುವನ್ನು ಹೋಗಿ ಚುಂಬಿಸುವ ತಂದೆಯಾಗಬೇಕು ನಾವು. ತಮಾಷೆಗೆ ಬೇಕಾಗಿ ನಾವು ಕೆಲವೊಮ್ಮೆ ಹೇಳೋದಿದೆ, ನನಗೆ ಒಂದು ಸಾಕು, ನೀನು ಬೇಡ. ತಮಾಷೆಗೆ ಕೂಡ ಮಕ್ಕಳಿಗೆ ಯಾವ ತಮಾಷೆ? ಮಕ್ಕಳಲ್ಲಿ ತಮಾಷೆ ಇಲ್ಲ. ಮಕ್ಕಳಲ್ಲಿ ತಮಾಷೆಗೆ ಬದಲಾಗಿ ದ್ವೇಷ ತುಂಬುತ್ತದೆ, ಅಸೂಯೆ ಬರುತ್ತದೆ. ಮಕ್ಕಳಿಗೆ ಮಾನಸಿಕವಾಗಿ ಅವರು ತುಂಬ ಕುಗ್ಗಿ ಜಗ್ಗಿ ಬಗ್ಗಿ ಹೋಗ್ತಾರೆ. ಮಕ್ಕಳಿಗೆ ನಿನ್ನ ತಮಾಷೆ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಇನ್ನೊಬ್ಬನ ಮುಂದೆ ನನಗೆ ಈ ಮಗು ಸಾಕು, ನೀನು ಬೇಡ. ಅಥವಾ ಒಂದು ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ಹೊಸ ಮಗು ಹುಟ್ಟುತ್ತದೆ. ದೊಡ್ಡ ಮಗುವಿಗೆ 3 ವಯಸ್ಸು 4 ವಯಸ್ಸು ಇರ್ತದೆ. ಅಷ್ಟು ತನಕ ದೊಡ್ಡ ಮಗುವಿಗೆ ನಾವು ಎಲ್ಲ ಪ್ರೀತಿಯನ್ನು ಧಾರೆ ಎರೆದಿರ್ತೇವೆ. ಆ ಮಗು ಮಾತ್ರವಾಗಿತ್ತು ನನ್ನ ಮನೆಯ ಸರ್ವಸ್ವ. ತಂದದ್ದೆಲ್ಲ ಮಗುವಿಗೆ ಕೊಡುವುದು, ಮಕ್ಕಳೊಂದಿಗೆ ಆಟ ಎಲ್ಲ ಆಗಿರ್ತದೆ. ಆ ಸಮಯದಲ್ಲಿ 3 ವಯಸ್ಸು 4 ವಯಸ್ಸು ಅಥವಾ 2.5 ವಯಸ್ಸು 5 ವಯಸ್ಸಾಗುವಾಗ, 2ನೇ ಮಗು ಹುಟ್ಟಿ ಬರುವಾಗ ನಿನ್ನ ಪ್ರೀತಿಯೆಲ್ಲ ಚಿಕ್ಕ ಮಗುವಿನಲ್ಲಿ ಕಂಡಾಗ ಆ ಮಗುವನ್ನು ನೀನು ಮುದ್ದಿಸದೇ ಇರಬಾರ್ದು, ಪ್ರೀತಿಸದೇ ಇರಬಾರ್ದು. ಇನ್ನು ಸ್ವಲ್ಪ ಜಾಸ್ತಿ ಮುದ್ದಿಸಬೇಕು. ಕಾರಣ ಆ ಮಗುವಿಗೆ ಅಸೂಯೆ ಬರಬಾರ್ದು, ಆ ಮಗುವಿಗೆ ದ್ವೇಷ ಬರಬಾರ್ದು, ಆ ಮಗುವಿನ ಮನಸ್ಸು ನೋವಾಗಬಾರ್ದು. ಅಪ್ಪಿತಪ್ಪಿಯೂ ಕೂಡ ನನಗಿನ್ನ ನೀನು ಬೇಡ, ನನಗೆ ಈ ಸಣ್ಣ ಮಗು ಸಾಕು, ತಮಾಷೆಗೆ ಕೂಡ ಆ ಮಗುವಿನ ಮುಂದೆ ಹೇಳಬಾರ್ದು. ಆ ಮಗುವಿಗೆ ತಮಾಷೆ ಗೊತ್ತಿಲ್ಲ. ಮಕ್ಕಳಿಗೆ ಎಲ್ಲಿಂದ ತಮಾಷೆ? ಮಕ್ಕಳಿಗೆ ಅದು ಅರ್ಥವಾಗುವುದಿಲ್ಲ. ಆದ್ದರಿಂದ ತಮಾಷೆಗೋ ಅಥವಾ ತಮಾಷೆಗಲ್ಲದೆಯೋ ಮಕ್ಕಳಡೆಯಲ್ಲಿ ತಾರತಮ್ಯ ಯಾವತ್ತೂ ಕೂಡ ಮಾಡಬಾರ್ದು. ಅದು ಮಹಾ ಅಪರಾಧವಾಗಿದೆ. ಮಕ್ಕಳು ಮಾನಸಿಕವಾಗಿ ಕುಗ್ಗಲು ಕಾರಣವಾಗ್ತದೆ. ಮಕ್ಕಳು ಬುದ್ಧಿಮಾಂದ್ಯರಾಗಲು ಕಾರಣವಾಗ್ತದೆ. ಮಕ್ಕಳ ಬುದ್ಧಿಶಕ್ತಿ ಕಡಿಮೆಯಾಗಲು ಕಾರಣವಾಗ್ತದೆ. ಮಕ್ಕಳಲ್ಲಿ ದ್ವೇಷ, ಅಸೂಯೆ ತುಂಬಲು ಕಾರಣವಾಗ್ತದೆ. ಮಾತ್ರವಲ್ಲ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಮಲ್ಲಾ ಯರ್ಹಂ ಲಾ ಯುರ್ಹಂ. ಯಾರು ಮಕ್ಕಳ ಮೇಲೆ ಕರುಣೆ ತೋರುವುದಿಲ್ಲವೋ ಅವರಿಗೆ ಅಲ್ಲಾಹನ ಕರುಣೆ ಕೂಡ ಸಿಗುವುದಿಲ್ಲ. ಮಕ್ಕಳಿಗೆ ಒಳ್ಳೆ ಕರುಣೆಯನ್ನು ತೋರಬೇಕು. ಮಕ್ಕಳೊಂದಿಗೆ ಒಳ್ಳೆ ಕರುಣೆ ಬೇಕು. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿನ ತನ್ನ ಮೊಮ್ಮಕ್ಕಳನ್ನು ಚುಂಬಿಸ್ತಾ ಇರುವಾಗ ಅಲ್ಲಿಗೊಬ್ಬರು ಬಂದರು, ಒಂದು ಸುಹಾಬಿ ಬಂದರು, ಒಂದು ಶಿಷ್ಯಂದರು ಬಂದರು. ಬೆಂದು ಹೇಳ್ತಾರೆ, ಓ ಮುಹಮ್ಮದ್ ಪೈಗಂಬರ್ರವರೇ, ನನಗೆ 10 ಮಕ್ಕಳಿದ್ದಾರೆ. 10 ಮಕ್ಕಳಿದ್ದಾರೆ, ಒಬ್ಬರನ್ನು ಕೂಡ ನಾನು ಚುಂಬಿಸುವುದಿಲ್ಲ. ಈ ಮಕ್ಕಳನ್ನು ಚುಂಬಿಸುವುದು ಅಂಥ ವಿಷಯಗಳಿಗೆಲ್ಲ ನಾನು ಹೋಗುವುದಿಲ್ಲ ಎಂದು ಹೇಳುವಾಗ ಮುಹಮ್ಮದ್ ಪೈಗಂಬರ್ರವರು ಹೇಳ್ತಾರೆ, ನಿನ್ನ ಮನಸ್ಸಿಗೆ ಅಲ್ಲಾಹು ಕರುಣೆಯನ್ನು ಕೊಡದಿದ್ದರೆ ನಾನೇನು ಮಾಡಲಿ? ಮಕ್ಕಳೊಂದಿಗೆ ಒಂದು ಪ್ರೀತಿ, ವಾತ್ಸಲ್ಯ, ಕರುಣೆ ನಿನ್ನ ಮನಸ್ಸಲ್ಲಿ ಅಲ್ಲಾಹು ಕೊಟ್ಟಿಲ್ಲ ಅಂತ ಹೇಳಿ ನಾನೇನು ಮಾಡಲಿ? ಮನಸ್ಸಲ್ಲಿ ಕರುಣೆ ಎಂಬುದಿರುವವನು ಸ್ವಂತ ಮಕ್ಕಳನ್ನು ಚುಂಬಿಸ್ತಾರೆ. ನೀನು ಚುಂಬಿಸುವುದಿಲ್ಲ ಅಂತ ಹೇಳುವುದು ನಿನ್ನ ಪ್ರತಿಷ್ಠೆಯಲ್ಲ, ನಿನ್ನ ದೊಡ್ಡತನಲ್ಲ. ಖಂಡಿತವಾಗಿಯೂ ಅದು ತಪ್ಪಾಗಿದೆ ಎಂದು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ನಮಗೆ ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಯಾವಾಗಲೂ ಕೂಡ ನಮ್ಮ ಮಕ್ಕಳೆಡೆಯಲ್ಲಿ ತಾರತಮ್ಯ ಮಾಡದೆ ಅವರಿಗೆ ಕರುಣೆಯನ್ನು ಸುರಿಯುವಂತಹ, ಅವರನ್ನು ಮುದ್ದಿಸುವ, ಪ್ರೀತಿಸುವ, ಅವರೊಂದಿಗೆ ಆಟವಾಡುವ, ಅವರಲ್ಲೊಬ್ಬರಾಗುವ ರೀತಿಯಲ್ಲಾಗಿರಬೇಕು. ತಂದೆ ಒಂದು ಪೊಲೀಸಾಗಿ, ಮಕ್ಕಳು ಒಂದು ಕಳ್ಳನಾಗಿ ಯಾವತ್ತೂ ಕೂಡ ಇರಬಾರ್ದು. ತಂದೆ ಬರುವಾಗ ಮನೆಯಲ್ಲಿಡಿ ಒಂದು ಗಪ್ಚುಪ್. ಕೆಲವರಿದ್ದಾರೆ ಒಂದು ದೊಡ್ಡ ಪ್ರತಿಷ್ಠೆಯಾಗಿ ಹೇಳೋದಿದೆ, ನಾನು ಮನೆಗೆ ಬಂದರೆ ಮನೆಯಲ್ಲೆಲ್ಲ ಸೈಲೆಂಟ್ ಫುಲ್, ಮತ್ತು ಯಾರು ತುಟ್ಟಿ ಪಿಟ್ಟಿ ಕೆಣ್ಣಲ್ಲ, ಯಾರು ಮಾತನಾಡಲ್ಲ,
ಒಂದು ಪ್ರತಿಷ್ಠೆಯಾಗಿ ದೊಡ್ಡತನವಾಗಿ ಹೇಳ್ತಾರೆ. ದೊಡ್ಡತನವಲ್ಲ, ಅದು ನಿನಗೆ ಬುದ್ಧಿ ಇಲ್ಲದರಿಂದಾಗಿದೆ, ಕರುಣೆ ಇಲ್ಲದರಿಂದಾಗಿದೆ. ನೀನು ಮನೆಗೆ ಬರುವಾಗ ಮಕ್ಕಳೆಲ್ಲ ಓಡಿ ಬರಬೇಕು ಹತ್ತಿರ, ಮಕ್ಕಳೆಲ್ಲ ನಿನ್ನ ಹೆಗಲಿಗೆ ಬರಬೇಕು, ಮಕ್ಕಳು ಮುದ್ದಿಸಬೇಕು, ಪ್ರೀತಿಸಬೇಕು, ಆಟವಾಡಬೇಕು. ಅದಾಗಿದೆ ನಿಜವಾದ ತಂದೆ. ಅದು ಬಿಟ್ಟು ಮನೆಗೆ ಹೋದಾಗ ಎಲ್ಲರೂ ಕೂಡ ಹೆದರಿ ನಡುಗುವುದಾಗಿದ್ದರೆ ಅದು ಮನೆಯಾಗಿ ಉಳಿಯುವುದಿಲ್ಲ, ಅದೊಂದು ಪೊಲೀಸ್ ಸ್ಟೇಷನ್ ಆಗಿ ಉಳಿಯುತ್ತದೆ. ನಮ್ಮ ಮನೆಯಾಗಬೇಕು, ಮನೆ ಜೈಲಾಗಬಾರ್ದು. ಅದು ಎಲ್ಲ ತಂದೆಯಂದರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಇನ್ನಷ್ಟು ಈ ಮಕ್ಕಳ ಪಾಲನೆಯ ಬಗ್ಗೆ ಹೇಳಲಿಕ್ಕಿದೆ, ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ.